ಕನ್ನಡದ ಖ್ಯಾತ ಕಾದಂಬರಿಕಾರ ಸಾಹಿತಿ ಎಸ್.ಎಲ್. ಭೈರಪ್ಪ ಇಹಲೋಕವನ್ನು ತ್ಯಜಿಸಿದ್ದಾರೆ. ಇಂದು ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ. ಇಲ್ಲಿ ಸರ್ಕಾರಿ ಸಕಲ ಗೌರವದೊಂದಿಗೆ ಅಂತಿಮ ವಿಧಿವಿಧಾನ ನಡೆಯುತ್ತೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ವಿಧಿವಿಧಾನ ನಡೆಯುತ್ತೆ ಇವತ್ತು. ಇನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನ ಆಗಬೇಕು ಅಂತ ಸಿದ್ದರಾಮಯ್ಯವರು ಕೂಡ ಸೂಚನೆಯನ್ನು ಕೊಟ್ಟಿದ್ದರು. ಯಾಕಂದರೆ ಅವರ ಕೊಡುಗೆ ಅಪಾರವಾಗಿದೆ. ಮೈಸೂರಿನ ಕಲಾಮಂದಿರದಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಬ್ರಾಹ್ಮಣ ಸಮುದಾಯದಂತೆ ಅಂತ್ಯಕ್ರಿಯೆ ನೆರವೇರುತ್ತೆ. ಯಾಕಂದರೆ ಅವರು ಮೈಸೂರಿನ ಪುತ್ರನಾಗಿದ್ದರೂ ಕೂಡ ಅವರ ಕೊನೆಯ ಕ್ಷಣಗಳು ಅವರು ಅಗಲಿದ್ದು ಬೆಂಗಳೂರಿನಲ್ಲಿ. ಮತ್ತು ಅವ್ರನ್ನ ಬೆಂಗಳೂರಿನಲ್ಲೇ ಒಂದು ಸ್ಮಾರಕ ಕೂಡ ಆಗಬೇಕು ಅನ್ನುವಂಥ ಒಂದು ತೀರ್ಮಾನ ಈಗ ಸರ್ಕಾರ ತೆಗೆದುಕೊಂಡಿದೆ. ಯಾಕಂದರೆ ಕೇವಲ ಅವರು ಹುಟ್ಟೂರು ಹಾಸನ ಆಗಿದ್ದರೂ ಕೂಡ ಅವರ ಓದು, ಅವರ ಬೆಳವಣಿಗೆ ಎಲ್ಲವೂ ಕೂಡ ಜಾಸ್ತಿ ಎಲ್ಲ ಮೈಸೂರಿನಲ್ಲೇ ಒಡನಾಟಗಳು ಕೂಡ ಇತ್ತು. ಹಾಗಾಗಿ ಮೈಸೂರಿನಲ್ಲೇ ಒಂದು ಸ್ಮಾರಕ ಆಗಬೇಕು ಅಂತ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಈಗ ತೀರ್ಮಾನಕ್ಕೆ ಬಂದಿದೆ. ಮತ್ತೊಂದು ಕಡೆ ಈಗ ಅವರ ಪುತ್ರ ಅವರು ವಿದೇಶದಲ್ಲಿ ಇರೋದರಿಂದ ಅವರು ಬಂದ ನಂತರನೇ ಅಂತಿಮ ವಿಧಿವಿಧಾನ ಕಾರ್ಯಗಳು ನಡೆಯುತ್ತೆ ಅನ್ನುವಂತಹ ಮಾತುಗಳು ಕುಟುಂಬಸ್ಥರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದರು. ಹಾಗಾಗಿ ಈಗ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಮೈಸೂರಿನಿಂದ ನಮ್ಮ ಪ್ರತಿನಿಧಿ ವರ್ಷಿತಾ ಕೊಡ್ತಾ ಹೋಗ್ತಾರೆ. ವರ್ಷಿತಾ, ಬಹಳ ಮುಖ್ಯವಾಗಿ ಕನ್ನಡ ನಾಡು ಕಂಡಂತಹ ಅತಿ ಶ್ರೇಷ್ಠವಾದಂತಹ ಕಾದಂಬರಿಕಾರ ಎಸ್.ಎಲ್. ಭೈರಪ್ಪ ಅವ್ರನ್ನ ಕಳ್ಕೊಂಡು ಇವತ್ತು ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ದೇಶವೇ ಇವತ್ತು ದಿಗ್ಭ್ರಮೆಗೊಳಗಾಗಿದೆ. ಸಾಕಷ್ಟು ತುಂಬಲಾರದಂತಹ ನಷ್ಟ. ಇವತ್ತು ಅವರ ಅಂತ್ಯಕ್ರಿಯೆ ಪ್ರಕ್ರಿಯೆ ಈಗ ಶುರುವಾಗಿದೆ. ಮತ್ತು ಅವರ ಮಗನಿಗೋಸ್ಕರ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಅವ್ರು ಬಂದಿದ್ದಾರಾ ಅಥವಾ ಎಷ್ಟು ಗಂಟೆಗೆ ಬರ್ತಾರೆ? ಏನಿದೆ ಹೆಚ್ಚಿನ ಡೀಟೇಲ್ಸ್? ಎಸ್ ಸಚಿನ್, ಸಾಹಿತಿ ಕಾದಂಬರಿಗಾರ ಎಸ್.ಎಲ್. ಭೈರಪ್ಪನವರನ್ನ ಕಳ್ಕೊಂಡು ನಾವು ನಿಜಕ್ಕೂ ನಮ್ಮ ಇಡೀ ಕರುನಾಡು ಕಂಬನಿಯನ್ನ ಮಿಡಿತಾ ಇದೆ. ಇಂತಹ ಒಬ್ಬ ಸಾಹಿತಿ ಮತ್ತೆಂದೂ ಕೂಡ ಹುಟ್ಟು ಬರೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಸದ್ಯ ನಾನೀಗ ಅವರ ಮೈಸೂರಿನ ನಿವಾಸದ ಹತ್ರ ಇದ್ದೀನಿ. ಇದೇ ಒಂದು ನಿವಾಸದಲ್ಲಿ ಅವರ ಅಂತಿಮ ಒಂದಷ್ಟು ದರ್ಶನಕ್ಕೆ ಕೂಡ ಅವಕಾಶವನ್ನು ಕೂಡ ಮಾಡಿಕೊಡ್ಲಾಗತ್ತೆ. ಯಾಕಂದರೆ ಅವರು ಹಾಸನದ ಮೂಲದವರಾದ್ರಿಂದ ಮೈಸೂರಿಗೆ ಹಾಸನದವರು ಕೂಡ ಅಲ್ಲಿಯ ಒಂದು ಗ್ರಾಮಸ್ಥರು ಕೂಡ ಬರ್ತಾರೆ. ಜೊತೆಗೆ ಮೈಸೂರಿನ ಒಂದಷ್ಟು ಒಡನಾಟಗಳಿಗೇನಿದೆ ಭೈರಪ್ಪ ಅವರಿಗೆ, ಹಾಗಾಗಿ ಮೈಸೂರಿನಲ್ಲೇ ಅಂತ್ಯ ಸಂಸ್ಕಾರವನ್ನ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಕೂಡ ಆಸೆಯಾಗಿತ್ತು. ಅದೇ ರೀತಿಯಾಗಿ ಇದೀಗ ಮನೆಯ ಒಳಗೂ ಕೂಡ ಒಂದಷ್ಟು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಕಡೆಯಾಗಿ ಫಾತಿಮಾ ಶರೀರ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಮನೆಯ ಬಳಿ ಕೂಡ ಬರುತ್ತೆ. ಈಗಾಗಲೇ ಆ ಒಂದು ಅವರ ಮಕ್ಕಳು ಏನು ಬರಬೇಕಿತ್ತು, ಆ ಮಕ್ಕಳು ಬರುವಂತಹ ಸಲುವಾಗಿ ಹಾಸ್ಪಿಟಲ್ನಲ್ಲೇ ಇರಿಸಲಾಗಿತ್ತು. ಇದೀಗ ಮನೆಯ ಬಳಿ ಕೂಡ ಒಂದಷ್ಟು ತಯಾರಿಗಳನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಒಂದು ಕಡೆ ಈ ರೀತಿ ತಯಾರಿಗಳು ನಡೆದ್ರೆ ಮತ್ತೊಂದು ಕಡೆಯಾಗಿ ಒಂದಷ್ಟು ಕಾಂಟ್ರವರ್ಸಿಗಳು ಕೂಡ ಕ್ರಿಯೇಟ್ ಆಗ್ತಾ ಇತ್ತು. ಅಂದ್ರೆ ಆ ವಿಲ್ ಎಲ್ಲೋ ಒಂದ್ ಕಡೆ ಎಸ್.ಎಲ್. ಭೈರಪ್ಪ ಅವರು ತಮ್ಮ ಅಂತಿಮ ಸಂಸ್ಕಾರವನ್ನು ಎಲ್ಲಿ ಮಾಡಬೇಕು, ಜೊತೆಗೆ ಯಾರು ಮಾಡಬೇಕು ಅನ್ನುವಂತಹ ವಿಲ್ಗಳನ್ನು ಕೂಡ ಬರೆದಿಟ್ಟಿದ್ದಾರೆ. ನನ್ನ ಸಾಕು ಮಕ್ಕಳು ಮಾಡಬೇಕು, ಜೊತೆಗೆ ನನ್ನ ಮಕ್ಕಳಾದಂಥವರು ರವಿಶಂಕರ್ ಆಗಿರ್ಬೋದು ಅಥವಾ ಉದಯ್ ಶಂಕರ್ ಆಗಿರ್ಬೋದು, ಇವರಿಬ್ರು ಕೂಡ ಮಾಡುವಂತಿಲ್ಲ ಅನ್ನುವಂತಹ ಒಂದಷ್ಟು ವಿಲ್ ಕೂಡ ಹರಿದಾಡ್ತಾ ಇದೆ. ಹಾಗಾಗಿ ನೆನ್ನೆ ಕೂಡ ಸಾಕಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು. ಇನ್ನೊಂದು ಕಡೆಯಾಗಿ ನಮ್ಮ ನಾಡ್ ಕಂಡಂತಹ ಕವಿ, ಸಾಹಿತಿ ಎಲ್ಲರೂ ಕೂಡ ಮೆಚ್ಕೊಂಡಂತಹವರು ಜೊತೆಗೆ ಇವತ್ತು ನಮ್ಮ ಜೊತೆ ಇಲ್ಲ ಅನ್ನುವಂತಹ ದುಃಖವನ್ನ ಯಾರಿಗೂ ಕೂಡ ಇವತ್ತಿಗೂ ಕೂಡ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಸಾರ್ವಜನಿಕರು ಕೂಡ ಅಂತಿಮ ನಮನಕ್ಕೆ ಬಂದಿರುವಂತದ್ದು. ಯಾಕಂದ್ರೆ ಕೊನೆ ಅವರ ಒಂದಷ್ಟು ಕಾದಂಬರಿಗಳನ್ನ ಓದಂತಹವರು ತುಂಬಾ ಜನ ಇದ್ದಾರೆ. ವಂಶವೃಕ್ಷ ಆಗಿರ್ಬೋದು ಅಥವಾ ಸಾಕ್ಷಿ ಆಗಿರ್ಬೋದು, ದಾಟು ಆಗಿರ್ಬೋದು, ಜೊತೆಗೆ ತಂತು ಆಗಿರ್ಬೋದು, ಎಲ್ಲವನ್ನು ಕೂಡ ಈಗ ಮಿಸ್ ಮಾಡ್ಕೊಳ್ತಾ ಇರುವಂತದ್ದು. ಸದ್ಯ ಒಂದಷ್ಟು ಜನ ನನ್ನ ಜೊತೆ ಇದ್ದಾರೆ, ಅಂತಿಮ ನಮನಕ್ಕೆ ಬಂದಿದ್ದಾರೆ. ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಸ್.ಎಲ್. ಭೈರಪ್ಪ ಅವ್ರು ನಮ್ಮ ಜೊತೆ ಇಲ್ಲ, ಆದ್ರೂ ಅವ್ರು ಬರೆದಂತಹ ಕಾದಂಬರಿಗಳು ಇವತ್ತಿಗೂ ಎಲ್ಲರನ್ನ ಒಂಥರ ನಮ್ಮನ್ನೇ ಕಣ್ಣಲ್ಲಿ ನೀರು ತರಿಸ್ಬಿಡುತ್ತೆ. ಏನ್ ಹೇಳ್ತೀರಾ? ಅಂತಿಮ ನಮನಕ್ಕೆ ಬಂದಿದ್ದೀರಾ? ನಾವು ಅವರಿದ್ದ ಕಾಲದಲ್ಲಿ ನಾವು ಅವ್ರನ್ನ ನೋಡಿದಂತ ನಾವು ಕಾಲೇಜ್ ದಿನಗಳಲ್ಲಿ ನಮಗೆ ಇನ್ನೂ ಅರ್ಥ ಆಗೋ ಥರ ಇರ್ತಿರ್ಲಿಲ್ಲ ಸಾಹಿತ್ಯ. ಆದರೆ ಅವಾಗಿಂದ ಓದ್ಕೊಂಡು ಅರ್ಥ ಆಗಲಿಲ್ಲ ಅಂದಮೇಲೆ ಮತ್ತೆ 2-3 ಸಲ ಅದೇ ಕಾದಂಬರಿಗಳನ್ನ ಓದಿದ್ದೀವಿ. ಮನೇಲಿ ಮಕ್ಕಳಿಗೂ ಅವ್ರಿಗೆ ಪರಿಚಯ ಮಾಡಿಕೊಟ್ಟು ಇವನ್ ನಮ್ಮ ಮಕ್ಕಳುಗಳು ಕೂಡ ಎಲ್ಲ ಕಾದಂಬರಿಗಳನ್ನ ಓದಿದ್ದಾರೆ. ಇವತ್ತಿನ ಇದು ಜನಾಂಗದಲ್ಲಿ ಕನ್ನಡ ಆಗೋತ್ತಿಲ್ಲ ಅದೆಲ್ಲ ಅಂತಾರೆ. ಪೇರೆಂಟ್ಸ್ ಮೊದಲು ಓದಿ ಮಕ್ಕಳಿಗೆ ಅದ್ರ ಬಗ್ಗೆ ಪ್ರಚೋದನೆ ಕೊಟ್ಟು ಸಾಹಿತ್ಯ ಅಂದ್ರೆ ಏನು, ಅದಕ್ಕೆ ಹೇಗೆ ಡೆಡಿಕೇಟ್ ಮಾಡಬೇಕು ಅನ್ನೋ ಅಂಥದ್ದನ್ನ ನಮ್ಮಲ್ಲಿ ಸಿಗೋ ಅಂಥದ್ದು, ನಮ್ಮಲ್ಲಿದ್ದಂಥವ್ರು ಈ ಎಲ್ಲ ಭಾಷೆನಲ್ಲೂ ಅವ್ರದ್ದು ತರ್ಜಮೆ ಆಗಿರೋದು. ನಿಜವಾಗ್ಲೂ ಅವ್ರು ನಮ್ಮನ್ನ ಇಲ್ಲಿ ಇಲ್ಲ ಅಂತ ಅನ್ಕೊಳ್ಳೋದಲ್ಲ,
ಅವರ ಕಾವ್ಯ ಕೊನೆವರೆಗೂ ಯಾವ ಥರ ತಲುಪಬೇಕು, ಎಲ್ಲರಿಗೂ ತಲುಪಬೇಕು. ಮಕ್ಕಳಿಗೆ ಸ್ಕೂಲಿಂದಲೂ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳೋದು ನನ್ನ ದೊಡ್ಡ ಆಸೆ. ಅವರು ಮೇರು ಸಾಹಿತಿ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಅವರ ಎಲ್ಲ ಕೃತಿಗಳನ್ನು ನಾವು ಕೊಂಡು ಓದಿದ್ದೀವಿ. ನಮ್ಮ ಮಕ್ಕಳು ಹಾಗೆಯೇ ಅವರುಗಳು ಕೊಂಡು ಓದುವ ಅಭ್ಯಾಸಗಳನ್ನ ಸಾಹಿತ್ಯದ ಬಗ್ಗೆ ಬೆಳೆಸ್ಕೊಂಡು ಹೋದ್ರೆ ಒಳ್ಳೇದಾಗತ್ತೆ. ಅಂದ್ರೆ ಒಂದು ಕಡೆಯಾಗಿ ಎಲ್ಲರೂ ಕೂಡ ಕಂಬನಿಯನ್ನ ಮಿಡಿತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಇವ್ರನ್ನ ಮತ್ತೆ ನಾವು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಅವರ ಕವಿತೆ ಆಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಎಲ್ಲರೂ ಮಿಸ್ ಮಾಡ್ಕೋತಾ ಇದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಫಾತಿಮಾ ಶರೀರ ಬರುತ್ತೆ. ಅದಾದ ಬಳಿಕ ಚಾಮುಂಡಿ ಬೆಟ್ಟದ ತಪ್ಪಿನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಧನ್ಯವಾದ ವರ್ಷಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.